ಕಬಳಿಸುತ್ತಿರುವ ಆ ಆಂಗ್ಲರನ್ನು ನಮ್ಮ ಕರುನಾಡಿನಿಂದ ಬಡಿದೋಡಿಸಬೇಕೆಂಬ ಮಹಾದ ಆಕಾಂಕ್ಷೆಯಿಂದ ತಮ್ಮಲ್ಲಿ ಸೈನಿಕರ ನೆರವನ್ನು ಯಾಚಿಸಲು ಬಂದಿರುವನು. ತಾವುಗಳು ದೊಡ್ಡ ಮನಸ್ಸು ಮಾಡಿ ಈ ಕಾರ್ಯಕ್ಕೆ ನೆರವು ನೀಡಬೇಕೆಂದು ತಮ್ಮಲ್ಲಿ ಪ್ರಾರ್ಥಿಸುವೆನು. ರಾಯಣ್ಣ, ನೀನಿನ್ನು ಯಾವುದಕ್ಕೂ ಚಿಂತಿಸಬೇಡ. ಕನ್ನಡಿಗರಾದ ನಾವು ಕನ್ನಡ ನಾಡಿನ ಈ ಸ್ವಾತಂತ್ರ್ಯವನ್ನು ರಕ್ಷಿಸಿಕೊಳ್ಳದೆ ಹೋದರೆ ಮುಂದೆ ನಾವು ಈ ರಾಜ್ಯದಲ್ಲಿ ಸ್ವತಂತ್ರವಾಗಿ ಬಾಳಲು ಸಾಧ್ಯವೇ? ನಡೆ ನಡೆ ರಾಯಣ್ಣ, ಇನ್ನು ಆ ಆಂಗ್ಲರೊಡನೆ ಎದೆಗುಂದದೆ ಹೋರಾಡು. ಬೇಕಾದ ಸಹಾಯ ನಾನು ಮಾಡಿಕೊಡುತ್ತೇನೆ. ನಿಜವಾಗಿಯೂ ನೀವು ನನ್ನ ಸಹೋದರರು. ಒಬ್ಬ ಪಾಳ್ಯಗಾರ ಮತ್ತೊಬ್ಬ ಪಾಳ್ಯಗಾರನನ್ನು ಸೋಲಿಸಿ ಈ ರಾಜ್ಯವನ್ನು ವಿಸ್ತರಿಸಲು ಹೊಂಚು ಹಾಕುತ್ತಿರುವಾಗ ನೀವು ಈ ನಾಡಿನ ಸೇವೆಗೆ ಸಲ್ಲಿಸುತ್ತಿರುವ ಸೇವೆಗೆ ನಾನು ಎಂದಿಗೂ ಚಿರರು. ಈ ನಿಮ್ಮ ಅಭಿಮಾನವನ್ನು ನಾನು ಎಂದಿಗೂ ಮರೆಯಲಾರೆ. ರಾಯಣ್ಣ, ಇದು ನಿನ್ನ ಸ್ವಾರ್ಥದ ಕೆಲಸವಲ್ಲ. ಇದು ನಮ್ಮ ರಾಜ್ಯದ ಗೌರವದ ಪ್ರಶ್ನೆ. ಅದರಲ್ಲಿ ಪಾಲ್ಗೊಳ್ಳುವುದು ಕನ್ನಡ ನಾಡಿನಲ್ಲಿ ಹುಟ್ಟಿದ ಪ್ರತಿಯೊಬ್ಬ ವೀರ ಕನ್ನಡಿಗನ ಕರ್ತವ್ಯವಲ್ಲ. ಹಾಗೆಲ್ಲವಾದರೆ ಸಾವಿರಾರು ಮೈಲಿಗಳ ದೂರದಿಂದ ವ್ಯಾಪಾರಿ ವೇಷದಲ್ಲಿ ನಮ್ಮಲ್ಲಿಗೆ ಬಂದು ನಮ್ಮ ಒಂದೊಂದು ನಾಡನ್ನು ಕಬಳಿಸುತ್ತಿರುವ ಆ ಆಂಗ್ಲರನ್ನು ನಮ್ಮ ದೇಶದಿಂದ ಬಡಿದೋಡಿಸುವವರೆಗೂ ನಾವುಗಳು ಒಮ್ಮನಸ್ಸಿನಿಂದ ಕಾರ್ಯವೆಸಗದಿದ್ದರೆ ಒಂದು ಕಿಡಿ ಬೆಂಕಿಯು ಇಡೀ ವನವನ್ನೇ ದಹಿಸುವಂತೆ ಆ ಆಂಗ್ಲರು ನಮ್ಮ ದೇಶವನ್ನು ಕಬಳಿಸದೆ ಬಿಡರು. ಆದ್ದರಿಂದ ಆ ಆಂಗ್ಲರನ್ನು ನಮ್ಮ ಕರ್ನಾಟಕ ನಾಡಿನಿಂದಲೇ ಬಡಿದೋಡಿಸುವವರೆಗೂ ನಾವುಗಳು ಒಮ್ಮನಸ್ಸಿನಿಂದ ಕಾರ್ಯವೆಸಗಬೇಕು. ಚನ್ನಬಸಪ್ಪನವರೇ, ಗಜವೀರರ ಮಾತು ಸತ್ಯವಾದದ್ದು. ನಮ್ಮ ಕರ್ನಾಟಕದಿಂದ ಮಾತ್ರವಲ್ಲ, ಇಡೀ ಭಾರತ ಖಂಡದಿಂದಲೇ ಅವರನ್ನು ಕಾಲ್ ತೆಗೆಯುವಂತೆ ಮಾಡಬೇಕು. ಆದರೆ ಏನು ಮಾಡುವುದು? ನಮ್ಮವರೇ ಕೆಲವರು ಅವರ ಬಾಲಬುಡುಕರಾಗಿದ್ದಾರೆ. ಕೊಡಲಿಯ ಕಾವು ಕುಲವನ್ನೇ ನಾಶ ಮಾಡಲು ಸಿದ್ಧವಾದ ರಾಯಣ್ಣ ಆಂಗ್ಲರ ವಿರುದ್ಧ ಹೋರಾಡುವುದು ನಮಗೆಲ್ಲರಿಗೂ ಸಂತಸದ ವಿಷಯವೇ. ನಾನು ಸಹ ರಾಯಣ್ಣನೊಡನಿತ್ತು ಓಡಾಡುತ್ತೇನೆ. ಕಿತ್ತೂರಿಗೆ ಸ್ವಾತಂತ್ರ್ಯ ಸಿಗುವವರೆಗೂ ಇದು ಈ ನನ್ನ ಕತ್ತಿಯನ್ನು ಮತ್ತೆ ಹೊರಗೆ ಸೇರಿಸುವುದಿಲ್ಲ. ಕನ್ನಡ ತಾಯಿ ರಾಜರಾಜೇಶ್ವರಿ ಎದುರು ಪ್ರಮಾಣ ಮಾಡಿ ಹೇಳ. ಈ ಪವಿತ್ರವಾದ ಕಾರ್ಯಕ್ಕೆ ಯಾರೂ ಹಿಂಜರಿಯಬೇಡಿ. ಮಾಡಿದ ನಿಶ್ಚಯದಿಂದ ಯಾರೂ ಕದಲಬೇಡಿ. ನಮ್ಮ ಕನ್ನಡಿಗರ ಕೈ ಚಳಕವೇನೆಂಬುದನ್ನು ಆ ಆಂಗ್ಲರಿಗೆ ಚೆನ್ನಾಗಿ ಸ್ವಾತಂತ್ರ್ಯದ ರಣಗರ್ಜನೆಯಿಂದ ಜನ ಜಾಗೃತಿಗೊಳ್ಳಲಿ. ಶತ್ರುಗಳ ರಕ್ತದಿಂದ ರಣದೇವತೆಗೆ ಮಂಗಳ ಸ್ನಾನ ಮಾಡಿಸಿ ರುಂಡಮಾಲಿಕೆ ಹಾಕುತ್ತೇನೆಂದು ಇದೋ ಹಿಡಿದಿರುವ ಈ ಖಡ್ಗ ಸಾಕ್ಷಿಯಾಗಿಯೂ ಪ್ರಮಾಣ ಮಾಡುತ್ತಿದೆ. ಸತ್ಯ ಸತ್ಯ ಸತ್ಯ. ಕಿತ್ತೂರಿಗೆ ಸ್ವಾತಂತ್ರ್ಯ ತಂದು ಮಹಾತಾಯಿ ಚೆನ್ನಮ್ಮನವರನ್ನು ಬಂಧನದಿಂದ ಬಿಡಿಸುವವರೆಗೂ ನಾನು ನನ್ನ ಕೋಟೆಗೂ ಸಹ ಹಿಂದಿರುಗದೆ ಹಗಲಿರುಳೆನ್ನದೆ ನನ್ನ ಶರೀರದಲ್ಲಿ ಒಂದು ಹನಿ ರಕ್ತವಿರುವವರೆಗೂ ಹೋರಾಡುತ್ತೇನೆಂದು ಈ ನನ್ನ ಖಡ್ಗ ಸಾಕ್ಷಿಯಾಗಿ ಹುರಿದುಂಬಿಸಿದೆ. ನಿಮ್ಮೆಲ್ಲರ ಸಹಾಯ ನನಗೆ ಇರಬೇಕಾದ್ರೆ ಇನ್ನು ಮುಂದೆ ಸೋಲೆಂಬುದನ್ನೇ ಕಾಣಲಾರ. ಈಗಲೇ ಆ ಧಾರವಾಡದ ಕಲೆಕ್ಟರ್ ಕಚೇರಿಯನ್ನು ಮುತ್ತುಕ್ಕಿ ಕಚೇರಿಯನ್ನು ಧ್ವಂಸ ಮಾಡಿದರೆ ಜಯ ಲಭಿಸುತ್ತದೆ. ರಾಯಣ್ಣ, ನಿನಗೆ ಇನ್ನೂ ಯುದ್ಧದ ನೀತಿ ತಿಳಿದಿಲ್ಲ. ಯುದ್ಧದಲ್ಲಿ ನಡುವೆ ನುಗ್ಗಬಾರದು. ಏಕೆಂದರೆ ಶತ್ರುಗಳು ಸುತ್ತಲೂ ಆವೃತರಾಗಿರುತ್ತಾರೆ. ಎಲ್ಲಿ ಶತ್ರುಗಳ ಸಂಖ್ಯೆ ಕಡಿಮೆ ಇದೆಯೋ ಅಲ್ಲಿಂದ ಅವರನ್ನು ಸದೆಬಡಿಯುತ್ತಾರೆ. ಆಗ ನಮಗೆ ಜಯ ಕಟ್ಟಿಟ್ಟ ಬುದ್ಧಿ. ರಾಯಣ್ಣ, ಹಾಗಾದರೆ ಇಂದು ನಾವು ಎಲ್ಲಿಗೆ ಮುತ್ತಿಗೆ ಹಾಕೋಣ? ಇಲ್ಲೇ ಹತ್ತಿರವಿರುವ ಹಾಗೂ ಅವರ ಸೈನ್ಯ ಕಮ್ಮಿ ಇರುವ ಹಾಳಾಳಕ್ಕೆ ನುಗ್ಗಿ ಅವರ ಮುಖ್ಯ ಕಚೇರಿಯನ್ನು ವಶಪಡಿಸಿಕೊಳ್ಳೋಣ. ನಂತರ ಆಗ ನಮಗೆ ಜಯ ಕಟ್ಟಿಟ್ಟ ಬುತ್ತಿ. ಇನ್ನೊಂದು ವಿಚಾರ, ಯುದ್ಧದ ಗುಂಗಿನಲ್ಲಿ ಆ ಆಂಗ್ಲರ ಹೆಂಗಸರು ಸೆರೆ ಸಿಕ್ಕರೆ ಅವರಿಗೆ ಯಾವುದೇ ವಿಧವಾದ ತೊಂದರೆಯನ್ನು ಆಗದಂತೆ ನಮ್ಮ ಅಕ್ಕ ತಂಗಿರಂತೆ ಅವರನ್ನು ಮರ್ಯಾದೆಯಿಂದ ಕಳಿಸಿಕೊಡಿ. ಆ ಕೆಂಪು ಮೂತಿಗಳು ತಪ್ಪು ಮಾಡಿದರೆಂದು ಏನು ತಿಳಿಯದ ಹೆಂಗಸರಿಗೆ ಶಿಕ್ಷೆ
ಶಿಕ್ಷಿಸುವ ಹಕ್ಕು ನಮಗಿಲ್ಲ. ನಮ್ಮ ಗುರಿ ದೇಶ ರಕ್ಷಣೆ ಒಂದೇ ಆಗಲಿ. ರಾಯಣ್ಣ, ನನ್ನದೊಂದು ಸಲಹೆ. ಆಂಗ್ಲರ ವಿರುದ್ಧ ಹೋರಾಡುವ ಮೊದಲು ಅವರಿಗೆ ವಿಷಯವನ್ನು ತಿಳಿಸಿಯೇ ಹೋರಾಡೋಣ. ಏಡಿಗಳಂತೆ ಕಳ್ಳತನದಿಂದ ಯುದ್ಧ ಮಾಡುವುದು ಬೇಡ. ಒಳಗಿರುವ ಕೇಸರಿಯನ್ನು ಹೊಡೆಯುವುದು ಹೇಡಿಗಳ ಲಕ್ಷಣ. ಈ ಕೇಸರಿಯನ್ನು ಎದುರಿಗೆ ನಿಂತು ಹೋರಾಡುವುದು ನಮ್ಮಂತ ಧೀರನ ಲಕ್ಷಣ. ಅವರಿಗೆ ವಿಷಯವನ್ನು ತಿಳಿಸಿಯೇ ಹೋರಾಡುವುದು. ಗಜವೀರರ ಮಾತು ಸಾಧುವಾದದ್ದೇ. ನಾವು ಹೇಡಿಗಳಲ್ಲ, ಎದುರಿಗೆ ನಿಂತು ಹೋರಾಡುವ ವೀರ ಕೊಡಗಳು ಎಂದು ಆ ಧಾರವಾಡದ ಕಲೆಕ್ಟರ್ ಅವರಿಗೆ ತಿಳಿಸಬೇಕು. ಆದರೆ ಧಾರವಾಡದ ಕಲೆಕ್ಟರ್ ಅವರಿಗೆ ತಿಳಿಸುವ ಬಗೆ ಆದರೂ ಹೇಗೆ? ಈ ಕಾರ್ಯಕ್ಕೆ ನಾನೇ ಹೋಗಿ ಬರುತ್ತೇನೆ. ಗಜವೀರರೇ, ನೀವು ಇಲ್ಲೇ ಇದ್ದು ಯುದ್ಧದ ಸಿದ್ಧತೆ ಮಾಡಿಕೊಳ್ಳಿ. ಇಂದಿನ ಕೆಲಸ ಕಾರ್ಯಗಳನ್ನು ಮುಗಿಸಿ ಬೆಳಿಗ್ಗೆ ಧಾರವಾಡಕ್ಕೆ ನಾನೇ ಹೋಗಿ ರಾಯಣ್ಣ, ನೀನಿನ್ನು ಪತ್ರವನ್ನು ಬರೆದುಕೊಡು. ಕನ್ನಡದ ಕುಲಪುತ್ರರೇ, ಒಬ್ಬೊಬ್ಬನು ಪ್ರಳಯ ರುದ್ರನು ದರಗಿಳಿದು ಬಂದನು. ರಣರಂಗವೆಲ್ಲ ವೈರಿಗಳ ಕೆನ್ನಿನ ಮಡುವಾಗಲಿ, ದಿಕ್ಕು ದಿಕ್ಕಿಗೂ ಹರಡಲಿ. ಕನ್ನಡಮ್ಮನ ಉದರದಲ್ಲಿ ನಾವು ಬೆಳೆದಿದ್ದು ಕನ್ನಡಮ್ಮನ ಮಡಿಲಲ್ಲಿ, ನಾವು ಉಂಡದ್ದು ಕನ್ನಡಮ್ಮನ ಕೈ ತುತ್ತು. ಸಾಯುವುದಾದರೆ ಸಂತೋಷದಿಂದ ಸಾಯುವ, ಇಲ್ಲವೇ ಅವಳ ಕೀರ್ತಿಯನ್ನು ದಿಗಂತರ ಅಂಚಿನವರೆಗೂ ಮುಟ್ಟಿಸುವ. ವೀರರೇ, ಬನ್ನಿ, ಯುದ್ಧ ಮಾಡಿ ಬನ್ನಿ. ಬದುಕಿದರೆ ಸತ್ಕೀರ್ತಿ, ಸತ್ತರೆ ವೀರ ಸ್ವರ್ಗ. ಮಿತ್ರರೇ, ಎಂತಹ ಕಷ್ಟ ಕಾಲದಲ್ಲೂ ಹಿಂಜರಿಯಬೇಡಿ. ಮಾಡಿದ ನಿಶ್ಚಯದಿಂದ ಯಾರು ಕದಲಬೇಡಿ. ನಿಮ್ಮ ರಾಜ್ಯದ ಜನ ಅಭಿಮಾನ ನಿಮಗಿರಲಿ. ಕಿತ್ತೂರಿನ ಧ್ವಜ ನಿಮ್ಮ ರಣಗರ್ಜನೆಯಿಂದ ಹೋರಾಡಲಿ. ನಿಮ್ಮ ಖಡ್ಗದಿಂದ ಜಯದ ಘೋಷ ಮುಳುಗಿಸಿರಿ. ನಡೆಯಿರಿ, ಮುನ್ನುಗ್ಗಿರಿ. ನಿಂತ್ಕೊಳ್ರಿ ಸ್ವಲ್ಪ. ಏನ್ರಿ ನಿಮ್ಮ ಸಮಸ್ಯೆ? ನೋಡ್ರಿ, ನನ್ನ ಮಾತು ಕೇಳಿ ನಾನು ಹೇಳ್ದಾಗೆ ನೀವು ನೆಟ್ಕೊಂಡ್ರೆ ನಿಮ್ಮ ಆಸೆ ಪೂರೈಸುತ್ತೆ. ಯಾಕೆ ನಡ್ಕೋಬೇಕು? ಏನು ಕರ್ಪೂರ, ಗಂಧದ ಕಡ್ಡಿ, ಹಣ್ಣುಕಾಯಿ ಎಲ್ಲ ತಂದು ಪಾದ ಪೂಜೆ ಮಾಡಿ ಬೇಡ್ಕೋಬೇಕೇನು? ಅದ್ ಯಾಕೆ ನಡ್ಕೋಬೇಕು ಅನ್ನೋದನ್ನ ಆಮೇಲೆ ಹೇಳ್ತೀನಿ. ಅದೇನೋ ಆಸೆ ಅಂದ್ರಲ್ಲ, ಅದನ್ನ ಹೇಳಿ ಮೊದ್ಲು. ಹೇಳ್ತಾ ಇದ್ದೆ, ಆದ್ರೆ ನನಗೆ ನಾಚಿಕೆ ಆಗುತ್ತಲ್ರಿ. ಈ ತರ ನಾಚ್ಕೊಂಡ್ರೆ ಯಾವ ಕೆಲ್ಸನೂ ಆಗೋದಿಲ್ಲ ನೋಡಿ. ಯಾವ ಕೆಲಸ ಹಾಕಿದ್ರು ಹಾಳಾಗಿ ಹೋಗ್ಲಿ, ಆದ್ರೆ ನಾನ್ ಮಾತ್ರ ನಾಚಿಕೆ ಬಿಡೋದಿಲ್ಲ ರೀ. ಈಗ ನಾಚ್ಕೊಳಕ್ ನೀವೇನ್ ಹೆಂಗ್ಸೇನ್ರಿ? ಬಿಡಿ, ನಾಚಿಕೆ ಅನ್ನೋದು ಮೊದಲು ಗಂಡಸ್ಗೆ, ನಿಮ್ಗೆ ನಾಚಿಕೆ ಜಾಸ್ತಿ. ಅದೇನು ಬಾಯ್ ಬಿಟ್ಟು ಬೊಗಳಿ. ಬೊಗಳು ಅಂತಿರಲ್ರಿ, ನಾನ್ ನಿಮ್ಮ ಕಣ್ಣಿಗೆ ನಾಯಿ ತರ ಕಾಣ್ತಿದ್ದೀನಿ. ಛೆ, ನೀವು ನಾಯಲ್ಲ, ಉತ್ತಮರಲ್ಲಿ ಉತ್ತಮರು. ಎಲ್ಲಮ್ಮ ಇಲ್ಲಿ ಸ್ವಲ್ಪ ಬಾಯ್ ಬಿಟ್ಟು ಹೇಳಮ್ಮ. ಅಮ್ಮ ಅಂತಿರಲ್ರಿ, ನಾನು ಹೆಂಗಸ್ತರ ಕಾಣ್ತಿದ್ದೀನಿ. ಹೇಳೋ ಆಗಿದ್ರೆ ಹೇಳ್ರಿ, ಇಲ್ದಿದ್ರೆ ಹೋಗ್ರಿ. ಸುಮ್ನೆ ನಿಮ್ಮ ಹತ್ರ ತಲೆ ಚಚ್ಕೊಳ್ತಾರೆ. ನಾನೆಲ್ರಿ ನಿಮ್ಮ ತಲೆ ಚಚ್ಕೊಳ್ಳಿ ಅಂತ ಹೇಳಿದೆ? ಹೇಳಿಲ್ಲಯ್ಯ, ನಾನು ಹೇಳ್ದೆ. ಅದೇನು ಹೇಳು. ನೋಡಿ ನೋಡಿ, ಮಾನ ನಷ್ಟ ಆಗ್ತಾ ಇದೆ. ಏನ್ರಿ ಏಕದಮ್ ನೀರು ತಗೊಂತ ಶುರು ಮಾಡ್ಬಿಟ್ರಲ್ಲ? ಮಾನ ಮರ್ಯಾದೆ ಇದ್ರೆ ತಾನೇ ನಷ್ಟವಾಗ ಹೋಗಿ, ಅದೇ ಇಲ್ವಲ್ಲ? ಇಲ್ಲ, ನಿಮ್ಮೊಬ್ಬರಿಗೆ ಇರೋದು ನೋಡಿ. ನೋಡ್ರಿ, ನೀವು ಮರ್ಯಾದಸ್ಥರು, ಗಂಭೀರ ಪುರುಷರು, ನಾವು ಅವಿವೇಕಿಗಳು. ಒಳ್ಳೆ ದರಿದ್ರ ಮುಂಡೆ ಸವಾಸವಾಯ್ತು. ಒಳ್ಳೆ ಪಿಶಾಚಿ ಮುಂಡದ ಸಮಸ್ಯೆ ಆಗೋಯ್ತು. ರೇ 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 ಸುಮ್ನೆ ರೇಗಿಸ್ಬೇಡಿ. ರೇಗಿಸಿದ್ರೆ ನಮ್ ಕೈ ಸಿಕ್ಕಾಪಟ್ಟೆ ಬೈಸ್ಕೊಬಿಡ್ತೀರಾ ಅಷ್ಟೇ ನೀವು. ಏನ್ರಿ ನಿಮ್ಮೊಬ್ಬರಿಗೆ ಸಿಟ್ಟು ಬರೋದು? ನೀವು ಬೈದ್ರೆ ನಾನು ಸುಮ್ಮನೆ ಇರ್ತೀನಿ ಅಂತ ತಿಳ್ಕೊಂಡ್ರ? ನಿಮ್ಮ ಅಪ್ಪ ಆಗ ಇದ್ದಾಗಿದ್ದೀನಿ, ನಾನು ಬೈದ್ರೆ ಸುಮ್ಮನೆ ಇರ್ತೀನ? ನಾನು ಬೈತೀನಿ. ಬೈದೆ ಆಗಿದೆ ನೋಡೋಣ. ನೀವು ಮೊದಲು ಬೈ ನೋಡೋಣ. ಪ್ರಾರಬ್ಧ ಮುಂಡೆದು, ಪಿಶಾಚಿ ಮುಂಡೆದು, ಅನಿಷ್ಟ ಮುಂಡದು, ಪ್ರಾರಬ್ಧ ಮುಂಡದು. ಹೌದು, ನೀವು ದೊಡ್ಡ ಮನುಷ್ಯರು. ನಿಮ್ ಸವಾಸ ನನಗ್ ಬೇಡ, ನನ್ ಸವಾಸ ನಿಮಗ್ ಬೇಡ. ನಾನೇನು ಬರ್ತೀನಿ. ಇಲ್ಲಿವರೆಗೂ ಕರ್ಕೊಂಡು ಬಂದು ನೀವು ಹಾಗೆ ಹೋಗ್ತಾ ಇದೀರಲ್ಲ, ಮತ್ತೆ ನಾನು ಹೇಳ್ದಾಗ ಕೇಳ್ದೆ ಇದ್ರೆ ಇನ್ನೇನ್ ಮಾಡ್ಲಿ? ಆಯ್ತು, ನೀವು ಹೇಳ್ದಾಗೆ ಕೇಳ್ತೀನಿ. ಅದೇನ್ ಮಾಡ್ಬೇಕು ಹೇಳಿ. ಆಗ ಬನ್ನಿ ದಾರಿಗೆ. ನೋಡ್ರಿ, ಈಗ ಒಳ್ಳೆ ಸಮಯ ಬಂದಿದೆ. ಯಾವ್ದ್ರಿ ಒಳ್ಳೆ ಸಮಯ? ಚೆನ್ನಮ್ಮ ರಾಣಿಯವರು ಬೈಲಮುದ್ದು ಹೇಳಲಿದ್ದಾರೆ. ಇಲ್ಲಿ ಆಂಗ್ಲರ ಸರ್ಕಾರ ಬರ್ತಾ ಇದೆ. ನೋಡಿ, ಅವಳ ಮೇಲೆ ಸೇರ್ ತೀರ್ಸ್ಕೊಳಕ್ ಒಳ್ಳೆ ಅವಕಾಶ. ನಿಮ್ಗೆ ಯಾಕ್ರಿ ಇಂತ ಏನ್ ಬುದ್ಧಿ ಬಂತು? ಅಲ್ರಿ, ನೀವು ಅವ್ರಿಗೆ ಸಹಾಯ ಮಾಡಿದ್ರೆ ಪರವಾಗಿಲ್ಲ, ದ್ವೇಷ ಯಾಕ್ರಿ ಕಾಡ್ತೀರಾ? ಯಾಕ್ರಿ? ನೋಡ್ರಿ, ಈಗ
ಈಗ ನಾನು ಏನ್ ಮಾಡ್ಬೇಕು ಅಂತ ಹೇಳ್ತೀನಿ ಆಗ ಮಾಡಿ ಹೇಳಿ ಅದೇನ್ ಮಾಡ್ಬೇಕು ಹೇಳಿ. ಇಂಥ ಕೆಲಸ ಮಾಡೋದಕ್ಕೆ ಮೊದಲು ಧೈರ್ಯ ಬೇಕ್ರಿ. ಧೈರ್ಯ ರೇ, ನನಗೇನ್ ಧೈರ್ಯ ಇಲ್ಲ ಅಂತ ತಿಳ್ಕೊಂಡ್ರ? ಬೆಳಗ್ಗಿನ ಎದ್ದು ಒಂದು ಗಾಡಿ ಸೌದೆ ನಾವು ಮೋಸ್ತು ಇದು ಧೈರ್ಯ ಆಯ್ತೇನ್ರಿ, ಇದು ಶಕ್ತಿ ಆಯ್ತು. ಮತ್ತೆ ಧೈರ್ಯ ಹೇಗಿರುತ್ತ್ರಿ? ಅದಕ್ಕೆ ಗುಂಡು ಅನ್ನೋದು ನಿಮ್ಗೆ ಇಷ್ಟು ದಪ್ಪ ಇಷ್ಟು ಉದ್ದ ಇರುತ್ತೆ. ಬನ್ನಿ ದೊಡ್ಡ ದೊಡ್ಡ ಇಷ್ಟವಾಯಿತೆ. ಇನ್ನು ನಾವು ಸುಮ್ಮನೆ ಕೂರಬಾರದು. ನಾಳೆಯೇ ರಾಯಣ್ಣ ನಾನು ಮತ್ತು ಅವನ ಮಿಥುರ ನಾನು ದೇಶ ಎಂದು ಆದೇಶಿಸುತ್ತೇನೆ. ರಾತ್ರಿಯಲ್ಲಿ ಇನ್ನು ಏನು ನಡೆಯಿತು? ಸರ್ಕಾರ ನಿನ್ನೆ ರಾತ್ರಿ ರಾಯಣ್ಣನ ಸೈನ್ಯವು ಕಾರವಾರ ಜಿಲ್ಲೆಯ ಹಾಲಾಳದಲ್ಲಿ ನಮ್ಮ ಸೈನ್ಯದ ಮೇಲೆ ಹೆಗ್ಗಮ್ ಮುಟ್ಟಿದವು. ಆ ಯುದ್ಧದಲ್ಲಿ ನಮ್ಮವರು ಸುಮಾರು 500 ಜನ ಸಿಪಾಯಿಗಳು ಸತ್ತರು. ನಮ್ಮ ಆಫೀಸುಗಳನ್ನು ಬೆಂಕಿ ಹಾಕಿ ಸುಟ್ಟರು. ಸುಟ್ಟರು ಸರ್ಕಾರ ನಮ್ಮ ಆಫೀಸುಗಳನ್ನೆಲ್ಲ ಸುಟ್ಟರು. ನಮ್ಮ ಆಫೀಸರುಗಳನ್ನು ಅವರ ಹೆಂಡರು ಮಕ್ಕಳನ್ನು ಸೆರೆ ಹಿಡಿದಿರುತ್ತಾರೆ. ಇರಲಿ, ಅವರಿಗೆ ಸರಿಯಾದ ಬುದ್ಧಿ ಕಲಿಸುತ್ತೇನೆ. ದೇಶ ಎಂದು ಗಲ್ಲಿಗೆ ಹಾಕಿಸುತ್ತೇನೆ. ಸರಿಯಾದ ಶಿಕ್ಷೆ ಸರ್ಕಾರ. ಅಲ್ಲದೆ ನಮ್ಮ ಕೆಲವು ಹಳ್ಳಿಗಳನ್ನು ವಶಪಡಿಸಿಕೊಂಡಿರುವ ಸರ್ಕಾರ. ಅವನು ವಶಪಡಿಸಿಕೊಂಡಿರುವ ಎಲ್ಲ ಹಳ್ಳಿಗಳನ್ನು ಮತ್ತೆ ಹಿಂದಕ್ಕೆ ಪಡೆದು ಆ ದೇಶ ದ್ರೋಹಿಗಳಿಗೆ ಸರಿಯಾಗಿ ಪಾಠ ಕಲಿಸುತ್ತೇನೆ. ನೀನು ಈಗಲೇ ಹೋಗಿ ನಮ್ಮ ಲೆಫ್ಟಿನೆಂಟ್ ಅನ್ನು ಬಲದ ಹೇಳು. ತಮ್ಮನ್ನು ಕಾಣಲು ರಾಯಣ್ಣನ ಕಡೆಯವರು ಬಂದಿರುವರು. ವಾಚ್ ರಾಯಣ್ಣನ ಕಡೆಯವರೇ? ಸರಿ, ಅವಳನ್ನು ಒಳಗಡೆ ಬಿಡು. ಧಾರವಾಡದ ಕಲೆಕ್ಟರ್ ಸಾಹೇಬರಿಗೆ ನಮಸ್ಕಾರ. ಬನ್ನಿ ಬನ್ನಿ. ಯಾರು ಏನು ಬಂದಿರಿ? ನನ್ನ ಹೆಸರು ಎಲ್ಲಣ್ಣ ಎಂದು. ರಾಯಣ್ಣನವರು ತಮಗೆ ಈ ಪತ್ರವನ್ನು ತಲುಪಿಸುವಂತೆ ನನ್ನನ್ನು ಇಲ್ಲಿಗೆ ಕಳುಹಿಸಿದ್ದಾರೆ. ಸ್ವಾಮಿ ದ್ರೋಹಿ! ಅವನು ನಮಗೆ ಪಟುರ ಕಳಿಸಿಹಾನೆ. ಆಲ್ ರೈಟ್, ಕೊಡಿಲ್ಲ. ಕಾಗಡವು ಕನ್ನಡದಲ್ಲಿ ಇದ್ದಾನೆ. ಇದು ಓದಲು ನಮಗೆ ಬರುವುದಿಲ್ಲ. ಮಿಸ್ಟರ್ ಎಲನ, ಆ ಡೋಯ್ ಇದರಲ್ಲಿ ಏನಿದೆ ಎಂಬುದನ್ನು ನೀನೇ ಹೋಗಿ ಹೇಳು. ಧಾರವಾಡದ ಕಲೆಕ್ಟರ್ ಸಾಹೇಬರಿಗೆ ಈ ಮೂಲಕ ತಿಳಿಯಪಡಿಸುವುದೇನ